ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ, ಗುಂಡಿ ಸಮಸ್ಯೆ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಎಲ್ಲಿ ಹೆಚ್ಚೆಚ್ಚು ಕಸ ಗುಂಡಿಗಳಿದೆಯೋ ಆ ಸ್ಥಳಗಳಲ್ಲಿ ಪ್ರತಿಭಟನೆಗೆ ಧುಮುಕಿದೆ ಬಿಜೆಪಿ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ವಿರುದ್ಧ ಮತ್ತು ಗುಂಡಿ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಇಳಿದಿದೆ. ಕಸದ ಸಮಸ್ಯೆ ಹೆಚ್ಚಿರುವಂತಹ ಸ್ಥಳಗಳು ಯಾವ್ಯಾವು, ಗುಂಡಿ ಹೆಚ್ಚಾಗಿರುವಂತಹ ರಸ್ತೆಗಳು ಯಾವುದು, ಇದೆಲ್ಲವನ್ನು ಕೂಡ ಗಮನಿಸಿಕೊಂಡು ಅದೇ ಸ್ಪಾಟ್ನಲ್ಲಿ ಪ್ರತಿಭಟನೆಯನ್ನ ನಡೆಸೋ ಮೂಲಕವಾಗಿ ಬಿಜೆಪಿ ಆಂದೋಲನಕ್ಕೆ ಕರೆಯನ್ನ ಕೊಡಲಾಗಿದ್ದು, ನವೆಂಬರ್ 2ರಿಂದ 1 ವಾರಗಳ ಕಾಲ ಈ ಆಂದೋಲನ ನಡೆಸ್ತಾರೆ. ಇದರ ಜೊತೆಗೆ ಏಕಾತ ಬಿಕಾತ ವಿರುದ್ಧವೂ ಕೂಡ ಜನ ಅಭಿಪ್ರಾಯವನ್ನ, ಸಹಿ ಸಂಗ್ರಹ ಕಾರ್ಯವನ್ನ ನಡೆಸ್ತಾರಂತೆ. ಸೊ ಇದು ಹಣ ಪೀಕುವಂತಹ ಕೆಲಸ, ತಾವಿದಕ್ಕೆ ಬಲಿಯಾಗಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಜನರಿಗೆ ತಿಳುವಳಿಕೆ ನೀಡುವ ಕೆಲಸ ಬಿಜೆಪಿಯಿಂದ ಆಗುತ್ತಂತೆ. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿಗೆ ಹೋಗಿರುವಂಥದ್ದು, ಬೆಂಗಳೂರಿನ ಗಾರ್ಬೇಜನ್ನು ಯಾವುದೇ ರೀತಿ ಒಂದು ಪ್ಲ್ಯಾನ್ ಇಲ್ಲದೆ ಸಾಗಾಟ ಮಾಡದೆ, ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತಾಯಿದೆ. ಬೆಂಗಳೂರು ಬಿಕಮಿಂಗ್ ಎ ಗಾರ್ಬೇಜ್ ಸಿಟಿ ಆಗೋಗಿದೆ. ನೀವು ಯಾವುದೇ ರಸ್ತೆಯಲ್ಲಿ ಹೋಗಿ, ಯಾವುದೇ ಸಣ್ಣ ಮೈನ್ ಹೈವೇನಲ್ಲ, ಹೈವೇನಲ್ಲಿ ಹೋದ್ರೂ ಫುಲ್ಲು, ಸ್ಟೇಟ್ ಹೈವೇನಲ್ಲಿ ಹೋದ್ರೂ ಫುಲ್ಲು, ಸಣ್ಣ ರಸ್ತೆ ಹೋದ್ರೂ ಎಲ್ಲ ರಸ್ತೆಗಳಲ್ಲೂ ಗಾರ್ಬೇಜನ್ನು ಹಾಕಿದ್ದಾರೆ. ಇದರ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಮತ್ತು ಅಭಿವೃದ್ಧಿ ಅನ್ನೋದು ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಕಾಂಟ್ರಾಕ್ಟರ್ಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನಾವು ಒಂದು ಸಭೆ ಮಾಡಿದಿರಿ. ನಮ್ಮ ಲೋಕಸಭಾ ಸದಸ್ಯರು, ನಮ್ಮ MLCಗಳು, ನಮ್ಮ MLAಗಳು ಯಾರ್ಯಾರು ಇವತ್ತು ಬಿಜೆಪಿ ಇದೀಗ ಪ್ರತಿಭಟನೆಗೆ ಅಣಿ ಆಗ್ತಾ ಇದೆ. ಈಗಾಗಲೇ ಆರಂಭ ಕೂಡ ಆಗಿದೆ. ಎಲ್ಲೆಲ್ಲಿ ಹೆಚ್ಚು ರಸ್ತೆ ಗುಂಡಿಗಳಿವೆ ಮತ್ತು ಕಸದ ರಾಶಿ ಎಲ್ಲೆಲ್ಲಿ ತುಂಬಿ ತುಳುಕಾಡ್ತಿದೆ, ಇದರಿಂದ ಜನಕ್ಕೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ, ಇದನ್ನ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ಮಾಡಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ.